ಮಾಧ್ಯಮದ ಎಲ್ಲ ಸ್ನೇಹಿತರೆ, ತಮಗೆ ಗೊತ್ತಿದ್ದ ಹಾಗೆ ನಮ್ಮ ರಾಜ್ಯ ಇವತ್ತು ತೀವ್ರ ಒಂದು ಬರಗಾಲದಿಂದ ಇವತ್ತು ತತ್ತರಿಸಿ ಹೋಗಿದೆ. ಇವತ್ತು ನಾನು ವಿಜಯಪುರ ಜಿಲ್ಲೆಯಲ್ಲೇ ಕಳೆದ 3-4 ತಿಂಗಳಿಂದ ನಿರಂತರವಾಗಿ ನಾವು ಸಭೆಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಮತ್ತು ಅದನ್ನ ಏನೇನು ಪರಿಸ್ಥಿತಿ ಇದೆ ಕಾಲಕ್ಕೂ ಕೂಡ ನಾವು ಮಾಡ್ಕೊಂತ ಬಂದಿದ್ದೀವಿ. ಸುದೈವದಿಂದ ಮಹಾರಾಷ್ಟ್ರದಲ್ಲಿ ಮಳೆಯಾಗಿ ನಮಗೆ ಆಲಮಟ್ಟಿ ಡ್ಯಾಮ್ಗೆ ಮತ್ತು ಭೀಮಾ ನದಿಗೆ ನೀರು ಬಂದು ನಮಗೆ ಕುಡಿಲಿಕ್ಕೆ ಇವತ್ತು ಸಹ ಎಲ್ಲಿನೂ ಕೂಡ ತೊಂದರೆ ಆಗಿಲ್ಲ. ಇವತ್ತು ಆಲಮಟ್ಟಿಯಲ್ಲಿ ಇವತ್ತು ನಮ್ದೇನು ಸಂಗ್ರಹ ಇದೆ 123 TMC, ಅಲ್ಲಿ ಸುಮಾರು ಈಗ 119 TMC ಇದೆ. ಒಳಹರಿವು ಸುಮಾರು 89,000 ಒಳಹರಿವಿದೆ. ಹೊರಹರಿವು 31,000 ಕ್ಯೂಸೆಕ್ಸ್ ಇದೆ. 89,000 ಕ್ಯೂಸೆಕ್ಸು ಮತ್ತು 41,000 ಕ್ಯೂಸೆಕ್ಸು. ನಾರಾಯಣಪುರದಲ್ಲಿ ನಮ್ಮ ಸಂಗ್ರಹಣೆ 33 TMC ಇದೆ. ಈಗಾಗಲೇ ಅದಕ್ಕೆ 33 TMC ಸಂಪೂರ್ಣವಾಗಿ ಅದನ್ನು ಮಾಡಿದ. ಒಳಹರಿವು ಸಹ 39,000 ಕ್ಯೂಸೆಕ್ಸ್ ಇದೆ. ಹೊರಹರಿವು 38,681. ಭೀಮಾ ನದಿಗೂ ಕೂಡ ಮಹಾರಾಷ್ಟ್ರ ರಾಜ್ಯದಿಂದ ಜಲಾಶಯದಿಂದ ನೀರನ್ನು 51,000 ಬಿಡ್ತಾ ಇದ್ದಾರೆ. ಹೀಗಾಗಿ 94% ಅಥವಾ ಈಗ ನಾವು ಅದನ್ನ ನಾರಾಯಣಪುರದನ್ನ ಇದು ಮಾಡ್ಕೊ ಸ್ವಲ್ಪ ಮ್ಯಾನೇಜ್ಮೆಂಟ್ ಮಾಡ್ಬೇಕು. ನನಗೂ ಕೂಡ ಸ್ವಲ್ಪ ಇದು ಆಶ್ಚರ್ಯ ಆಯ್ತು ಬೆಳಗ್ಗೆ. ಯಾಕಂದ್ರೆ 33 TMC ಗರಿಷ್ಠ ಸಂಗ್ರಹಣೆ ಇದ್ದಾಗ 33 TMC ಲಭ್ಯತೆ ಇದೆ. ಒಳಹರಿವು 39,000 ಕ್ಯೂಸೆಕ್ಸ್ ಇದೆ. ಹೊರಹರಿವು ಅಂದ್ರೆ ಅದು ಕೆನಲ್ಗೆ ಇದಕ್ಕೆ ಬಿಟ್ಟಿದಂಥದ್ದು, ಕೆನಲ್ ನೆಟ್ವರ್ಕ್ ಬಿಟ್ಟಿದಂಥದ್ದು, ಕೆನಲ್ ನೆಟ್ವರ್ಕ್ ಕೃಷಿಗಾಗಿ ರೈತರಿಗೆ ಬಿಟ್ಟಿರುವಂತದ್ದು. ಸೊ ಜಿಲ್ಲೆಯಲ್ಲಿ ನಮ್ಮ ನೀರಿನ ಸಂಗ್ರಹಾಲಯಗಳು ಇವತ್ತು ಸಹ 94% ಇವತ್ತು ಸಹ ಅದಕ್ಕಿಂತ ಹೆಚ್ಚಿಗೆ ಸಂಗ್ರಹ ಆಗಿದೆ. ಆಮೇಲೆ ಯಾವುದೇ ಕುಡಿ ನೀರಿನ ತೊಂದರೆ ಇವತ್ತು ಸಹ ಆಗ್ತಾ ಇಲ್ಲ. ಮತ್ತು ಕುಡಿ ನೀರಿನ ಉದ್ದೇಶಕ್ಕಾಗಿ ಕಾಮಗಾರಿಕೊಳ್ಳಕ್ಕೆ ಈಗಾಗಲೇ ತಮ್ಗೆ ಗೊತ್ತಿದೆ, ಲಾಸ್ಟ್ ಟೈಮ್ ಕೂಡ ನಾವು ಮೀಟಿಂಗ್ ನಡೆಸಿದ್ವಿ. ಟಾಸ್ಕ್ ಫೋರ್ಸ್ ಸಮಿತಿಗೆ 1 ಕೋಟಿ ರೂಪಾಯಿ ಅಂತ ಇವತ್ತು ಜಿಲ್ಲೆಗೆ 12 ಕೋಟಿ ರೂಪಾಯಿ ಅನುದಾನ ಈಗಾಗಲೇ ಬಿಡುಗಡೆ ಆಗಿದೆ. ನಮ್ಮ ಮತಕ್ಷೇತ್ರಕ್ಕೆ 1 ಕೋಟಿ ಅಂತೆ. ಸೊ ಬೆಳೆ ಹಾನಿ ತಮ್ಗೆ ಗೊತ್ತಿದೆ, 25-26ನಲ್ಲಿ ಇವತ್ತು ಸಹ ಪ್ರವಾಹ ಮತ್ತು ಅತಿವೃಷ್ಟಿಯಿಂದ ಏನು ಕೃಷಿ ಮತ್ತು ತೋಟಗಾರಿಕೆ ಹಾನಿಯಾಗಿತ್ತು. ಸುಮಾರು 3 ಲಕ್ಷ ರೈತ ಕುಟುಂಬಗಳಿಗೆ SDRF ಮತ್ತು NDRF ಮಾರ್ಗಸೂಚಿ ಇವತ್ತು ಸಹ ನಾವು 328 ಕೋಟಿ ರೂಪಾಯಿ ಹಾಗೂ ರಾಜ್ಯ ಸರ್ಕಾರ ಹೆಚ್ಚುವರಿಗಾಗಿ 243 ಕೋಟಿ ರೂಪಾಯಿ, ಒಟ್ಟಾರೆ 571 ಕೋಟಿ ರೂಪಾಯಿ ನಾವು ಪರಿಹಾರ ಕೊಟ್ಟಿದ್ದೀವಿ. 571 crores. ಅದರಲ್ಲಿ 328 crores ಕೇಂದ್ರ ಸರ್ಕಾರ SDRF ಮತ್ತು NDRF ಮತ್ತು ರಾಜ್ಯ ಸರ್ಕಾರದಿಂದ 243 ಕೋಟಿ ರೂಪಾಯಿ. ಸೊ 571 ಕೋಟಿ ರೂಪಾಯಿ ಕೊಟ್ಟು ಎಲ್ಲನೂ ಕೂಡ DBT ಮುಖಾಂತರ ಇವತ್ತು ಅವ್ರಿಗೆ ಆ ಖಾತೆಗೆ ಇವತ್ತು ಸಹ ಕೊಡುವಂಥದ್ದು. ಇದು ರಾಜ್ಯದ ಅತಿ ಹೆಚ್ಚಿನ ಪರಿಹಾರ ಕೊಟ್ಟಂತ ಪ್ರಥಮ ಜಿಲ್ಲೆ ಆಗಿದೆ ಇವತ್ತು ಸಹ ನಮ್ಮ ರಾಜ್ಯದಲ್ಲೇನೆ. ಬೆಳೆ ವಿಮೆ ಕೂಡ ಇವತ್ತೊಂದು ಸಹ ತಮ್ಗೆ ಗೊತ್ತಿದೆ, ಬಹಳಷ್ಟು ನಾವು ಬೆಳೆ ವಿಮೆ ಬಗ್ಗೆ ಒತ್ತು ಕೊಡ್ಕೊತ ಬಂದಿದ್ದೀವಿ. ನಿರಂತರವಾಗಿ ಜಿಲ್ಲಾಧಿಕಾರಿಗಳು, CEO, ನಮ್ಮ ಕೃಷಿ ಅಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ಸಹ ಬಹಳ ಪ್ರಯತ್ನವನ್ನು ಮಾಡಿದ್ದಾರೆ. ಅನೇಕ ತಾಂತ್ರಿಕ ತೊಂದರೆಗಳಿದ್ದಾಗೂ ಕೂಡ ನಾವೇನ್ ಮಾಡಿದೀವಿ, ಇವತ್ತು ಹೋದ ವರ್ಷ ಸುಮಾರು 83,000 ರೈತರಿಗೂ ಬೆಳೆ ವಿಮೆ ಮಾಡ್ಕೊಂಡಿದ್ರು. ಈಗ ಅದು 2.5 ಲಕ್ಷ ಎಷ್ಟಾಗಿತ್ತು ಈಗ 2 ಲಕ್ಷ, 1.5 ಪಟ್ಟು ಜಾಸ್ತಿ, 1,10,000 ಜನ ಜಾಸ್ತಿ ಇವತ್ತು ಮಾಡಿದ್ದಾರೆ. ಸೊ ಅದು ಒಳ್ಳೆ ಕೆಲಸ ಮಾಡಿದಾಗ ನಾವು ಹೇಳ್ಬೇಕಾಗ್ತದೆ. ಒಳ್ಳೆ ಕೆಲಸವನ್ನು ಮಾಡಿ ಅಲ್ಲಿನೂ ಕೂಡ ಏನಾಗಿದೆ, ಇವತ್ತು ಮಧ್ಯಂತರ ಪರಿಹಾರ ಇವತ್ತು ಸಹ 103 ಕೋಟಿ ರೂಪಾಯಿ ಇವತ್ತು ಸಹ ಜಮಾ ಆಗಿದೆ. ಮತ್ತು ಸಮೀಕ್ಷೆ ಪ್ರಕಾರ ಇವತ್ತು 332 ಕೋಟಿ ರೂಪಾಯಿ, ಒಟ್ಟು 235 ಕೋಟಿಗಳ ಬೆಳೆ ವಿಮೆ ರೈತರಿಗೆ ಜಮೆ ಆಗಿದೆ ಇವತ್ತು ಸಹ. ನಾನು ಹೇಳೋದು ಎಷ್ಟಂದ್ರೆ, ಇವರು ಬಹಳಷ್ಟು ಮುತುವರ್ಜಿ ವಹಿಸಿ ನಮ್ಮ ಇದರಲ್ಲಿ PKPS ನಲ್ಲಿ ಕೂತ್ಕೊಂಡು ಇವತ್ತು ಸಹ ಕೃಷಿ ಯಾರು ಸಾಲ ಪಡ್ಕೊಂಡಿದ್ದಾರೆ ಬ್ಯಾಂಕ್ ಕಂಪಲ್ಸರಿಯಾಗಿ, ಯಾರು ಲೋನ್ ತಗೊಂಡಿದ್ದಾರೆ ಯಾವುದೇ ಮೂಲದಿಂದ, ರಾಷ್ಟ್ರೀಕೃತ ಇರ್ಬೋದು, ಇದರಿಂದ ಇರ್ಬೋದು, ಅವರೆಲ್ಲರಿಗೂ ಕೂಡ ಕಂಪಲ್ಸರಿಯಾಗಿ ಇವತ್ತು ಇದು ಮಾಡಿಸುವ ಮೂಲಕ ಜಿಲ್ಲಾಧಿಕಾರಿಗಳು ಬಹಳ ಕಟ್ಟುನಿಟ್ಟಿನಲ್ಲಿ ಮಾಡಿ ಇವತ್ತು ಸಹ ನಾವು ಇದನ್ನ ಈ ಒಂದು ಕೆಲಸ ಸ್ವಲ್ಪ ತೃಪ್ತಿಕರ ಸಾಧನೆಯನ್ನ ಮಾಡಿದ್ದೀವಿ. 89,000ರಿಂದ 2,56,000
ಅಂದ್ರೆ 1,50,000 ಜಾಸ್ತಿ ಆಯ್ತು, ಗಿಂತ ಜಾಸ್ತಿ ಆಯ್ತು, ಒಂದು 120 ಜಾಸ್ತಿ ಆಯ್ತು. ಈಗ ಈ ಕಡೆ ಅದೇ 2 ಲಕ್ಷ ಆಯ್ತು ನಾವು 26-27ನಲ್ಲಿ 2,54,766 ರೈತರು ಬೆಳೆ ವಿಮೆಗೆ ನೋಂದಾಯಿಸಿದ್ದಾರೆ. ಹಿಂದೆ ಅದು 25-26ಕ್ಕೆ 99,154, 99,000ರಿಂದ 2,54,000. ಇವತ್ತು ಈ ಹೆಚ್ಚಿಗೆ ಆಗ್ಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿದ್ದಾರೆ. ಕಳೆದ ವರ್ಷ ರೈತರು ಯಾವುದೇ ಗ್ರಾಮೋನ್ನತ ಯಾವುದೇ ಬೆಳೆ ವಿಮೆ ತಂತ್ರಾಂಶ ಮೂಲಕ ಬೆಳೆ ವಿಮೆ ನೋಂದಾಯಿಸಿಕೊಳ್ಬಹುದಾಗಿತ್ತು. ಆದ್ರೆ 26-20 ಸಾಲಿನಲ್ಲಿ ತೆಗೆದುಕೊಂಡು ಬ್ಯಾಂಕ್ನಲ್ಲಿ ಬೆಳೆ ವಿಮೆ ನೋಂದಣಿ ಮಾಡಬೇಕಾಗಿತ್ತು. ಅದರಿಂದ ರೈತರಿಗೆ ಬೆಳೆ ವಿಮೆ ನೋಂದಾಯಿಸಿಕೊಳ್ಳಕ್ಕೆ ತೊಂದರೆ ಆಗದಂತೆ ರೈತರಿಗೆ ಜಾಗೃತಿಯನ್ನು ಮೂಡಿಸಿ, ನಾನು ಹೇಳಿದಿನಲ್ಲ ಈಗಾಗಲೇ ಪೋಸ್ಟರು, ಕರಪತ್ರ, ಪ್ರಚಾರ ವಾಹನ ಎಲ್ಲವನ್ನ ಕೂಡ ಮಾಡಿ ಇವತ್ತು ಬ್ಯಾಂಕ್ ಅಧಿಕಾರಿಗಳು ಬ್ಯಾಂಕ್ ಸಭೆ ಮಾಡಿ PKPS ನಲ್ಲಿ ಇವತ್ತೊಂದು ದಿವಸ ತರಬೇತಿ ನೀಡಿ ಇವತ್ತು ಸಂರಕ್ಷಣೆ ಲಾಗಿನ್ ಕೂಡಿಸಿ ಇವತ್ತೊಂದು ದಿವಸ ನಿರಂತರ ಒಂದು ಸಮನ್ವಯವನ್ನು ಸಾಧಿಸಿ ಬೆಳೆ ವಿಮೆ ನೋಂದಾಯಿಸಿದ ರೈತರಿಗೆ ಇವತ್ತೊಂದು ದಿವಸ ಅನುಕೂಲ ಮಾಡಿಕೊಟ್ಟಿದ್ದ ಪರಿಣಾಮ ಇವತ್ತೊಂದು ದಿವಸ 99,000 1 ಲಕ್ಷ, 1 ಲಕ್ಷದಿಂದ ಈಗ 2.5 ಲಕ್ಷ ಆಗಿದೆ, 1.5 ಲಕ್ಷ ಜಾಸ್ತಿ ಆಗಿದೆ. ಸೊ 25-26 ಸಾಲ ಈಗಾಗಲೇ ಹೇಳಿದಂಗೆ 571 ಕೋಟಿ ರೂಪಾಯಿ ನಾವು ಬೆಳೆ ವಿಮಾ ಪರಿಹಾರದಲ್ಲಿ 235 ಕೋಟಿ ಸೇರಿ ಒಟ್ಟಾಗಿ 807 ಕೋಟಿ ರೂಪಾಯಿ ಪರಿಹಾರನ ರೈತರಿಗೆ ನಾವು ದಿವಸ ಕೊಟ್ಟಿದ್ದೀವಿ. ಈಗ ಈ ಪ್ರಸ್ತುತ 26ಕ್ಕೆ ನಾವು ಬಂದ್ಬೇಕಾದ್ರೆ ಮುಂಗಾರು ಬಿತ್ತನೆ ವೇರೇಜ್ ಒಟ್ಟು 7,75,000 ಹೆಕ್ಟೇರ್ ಬಿತ್ತನೆ ನಮ್ಮ ಒಂದು ಗುರಿ. ಇದರೊಳಗೆ 6.79 ಲಕ್ಷ ಹೆಕ್ಟೇರ್ ಅಂದ್ರೆ 87.7%. ನಾನು ರಿಪೀಟ್ ಮಾಡ್ತೀನಿ, ಜಿಲ್ಲೆಯಲ್ಲಿ ಒಟ್ಟು 7.75 ಲಕ್ಷ ಹೆಕ್ಟೇರ್ನ ನಾವು ಗುರಿಯನ್ನ ಹೊಂದಿದ್ದೀವಿ. ಇದುವರೆಗೆ 6,79,000 ಹೆಕ್ಟೇರ್ ಇವತ್ತೊಂದು ದಿವಸ ಪ್ರದೇಶದಲ್ಲಿ ವಿವಿಧ ಬೆಳೆಗಳನ್ನ ಬಿತ್ತನೆಯಾಗಿರೋದು. ಅದರಲ್ಲಿ ಪ್ರಮುಖವಾಗಿ ತೊಗರಿ, ಹತ್ತಿ, ಮೆಕ್ಕೆಜೋಳ, ಕಬ್ಬು ಮತ್ತು ಸೂರ್ಯಕಾಂತಿ ಇವತ್ತೊಂದು ದಿವಸ ಬೆಳೆಗಳಾಗಿದ್ದಾವೆ. 87.7%. ಜಾನುವಾರುಗಳ ಮೇವಿನ ಒಂದು ಲಭ್ಯತೆ ಏನಿದೆ, ಇದರಲ್ಲಿ ಜಿಲ್ಲೆಯಲ್ಲಿ ಒಟ್ಟು ಅಂದಾಜು 2,68,616 ದೊಡ್ಡ ಜಾನುವಾರುಗಳು ಮತ್ತು 8 ಲಕ್ಷ ಸಣ್ಣ ಜಾನುವಾರುಗಳು ಇರ್ತವೆ. ಜಿಲ್ಲೆಯಲ್ಲಿ ಅಂದಾಜು 3,83,000 ಮೆಟ್ರಿಕ್ ಟನ್ ಒಣ ಮೇವು ರೈತರ ದಾಸ್ತಾನ ಇದ್ದು, ಸದರಿ ಮೇವು ಮುಂದಿನ 27 ವಾರವರೆಗೆ ನಮಗೆ ಅದು ಸಾಕಾಗ್ತದೆ. ನಿನ್ನೆ ನಾನು ಇವತ್ತು ಮೊದಲೇ ಹಂತದಲ್ಲಿ ನಿನ್ನೆ 3 ಮತಕ್ಷೇತ್ರಗಳು ನಾನು ನಾಗ್ಟಾನ ಮತ್ತು ದೇವರಪ್ಪಗೆ ಹಾಗೂ ಸಿಂದಗಿಗೆ ಹೋಗಿದೆ. ಈಗ ಮುಂದಿನ ಮತ್ತು ಈ ವಾರದಲ್ಲಿ ಮತ್ತೆ ನಾನು ಇನ್ನೂ 3-4 ತಾಲೂಕು ಕೂಡ ವಿಸಿಟ್ ಮಾಡ್ತೀನಿ. ಬಹುಶಃ ಎಲ್ಲಾ ಕಡೆನೂ ಕೂಡ ಇದೇ ಸೇಮ್ ಇದು ಎಲ್ಲ ಕೂಡ ಇದೆ. ಆದ್ರೂ ಕೂಡ ಒಂದು ಜನರ ನಿರೀಕ್ಷೆ ಇರ್ತದೆ ನಮ್ಮಲ್ಲಿ ಬರಬೇಕು ಅಂತೇಳಿ. ಅದಕ್ಕೆ ಮುಂದಿನ ವಾರದಲ್ಲಿ ನಾವು ಇನ್ನೂ ಒಂದು 3 ತಾಲೂಕಿಗೂ ಕೂಡ ಸುತ್ತಲೂ ಸಹ ನಾನು ಅದನ್ನ ಅಲ್ಲಿ ಭೇಟಿ ಕೊಡ್ತೀನಿ. ನಿನ್ನನ್ನು ಕೂಡ ಹಾಕೊಂಡಿದ್ದೆ, ಸರಿ ಶಾಸಕರು ಇರಲಿಲ್ಲ ಅವಾಗ, ಹೀಗಾಗಿ ಅವ್ರು ಇರ್ಲಾರ್ದಾಗ ಹೋಗೋದು ಸರಿಯಾಗಲ್ಲ ಅಂತ ಹೇಳಿ ಇಟ್ಕೊಂಡು ಮತ್ತೆ ನಾವು ಅನುಕೂಲ ಮಾಡ್ಕೊಂಡು ನೆಕ್ಸ್ಟ್ ಇದನ್ನು ಮಾಡ್ತೀನಿ. ನನ್ನ ಮತಕ್ಷೇತ್ರ ಕೂಡ ಏನೋ ಬಾಕಿ ಇರುತ್ತೆ ಕೋಟ, ಅಲ್ಲಿನೂ ಕೂಡ ನಾನು ಹೋಗಿ ಅದನ್ನ ಮಾಡ್ತೀನಿ. ಬಹುಶಃ ಇದೆಲ್ಲನೂ ಕೂಡ ಸಿಮಿಲರ್ ಇದೆ.